ಪ್ರಾಧಿಕಾರ ಚಿತ್ರದುರ್ಗದ ಕಾವಾಡಿಗರ ಹಟ್ಟಿ ನಿವಾಸಿಗಳಿಗೆ ನೀಡಿರೋ ನೋಟಿಸ್ ದೊಡ್ಡ ಆತಂಕ ಸೃಷ್ಟಿ ಮಾಡಿದೆ. ರಸ್ತೆ ಅಗಲೀಕರಣಕ್ಕೆ 50 ಮನೆಗಳ ತೆರವಿಗೆ ಮುಂದಾಗಿದೆ. ಇದನ್ನ ವಿರೋಧಿಸಿ ದೊಡ್ಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಸ್ಥಳೀಯರು. ನಿವೇಶನ ನಿಗದಿ ಮಾಡಿದ್ದೀರಿ, ಆದ್ರೆ ಹಕ್ಕುಪತ್ರ ಕೊಡೋದಕ್ಕೆ ಯಾಕೆ ತಡ ಮಾಡ್ತಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೈವೇ ಅಥಾರಿಟಿ ನೋಟಿಸ್ಗೆ ಬೆಚ್ಚಿ ಬಿದ್ರು ಗ್ರಾಮಸ್ಥರು. ಸೂರಿಗಾಗಿ ಚಪ್ಪಲಿಯಲ್ಲಿ ಹೊಡೆದುಕೊಂಡ್ರು. ಅಲ್ಲಿ ಬೆಳ್ಳಂ ಬೆಳಗ್ಗೆ ಜೆಸಿಬಿಗಳು ಆರ್ಭಟಿಸಿದ್ವು, ಮನೆಗಳನ್ನ ಕೆಡವಿದ್ವು. ಜೆಸಿಬಿಗಳು ಬಂದಿದ್ದನ್ನ ನೋಡಿ ಜನರು ಕಂಗಾಲಾದ್ರು. ಮನೆಗಳೇ ನೆಲಸಮವಾದ್ಮೇಲೆ ನಾವೆಲ್ಲಿಗೆ ಹೋಗ್ಬೇಕು ಅಂತ ದಿಕ್ಕು ತೋಚದಂತಾದ್ರು. ಕೆಲವೇ ಕ್ಷಣಗಳಲ್ಲಿ ಒಂದೊಂದೇ ಮನೆಗಳು ನೆಲಸಮ ಆಗ್ತಾಗಿರೋದನ್ನ ನೋಡಿ ಕೆಂಡಾಮಂಡಲರಾದ ಅವರೆಲ್ಲ ಅಲ್ಲೇ ಪ್ರತಿಭಟನೆಯನ್ನ ನಡೆಸಿದ್ರು. ಮನೆ ಒಡೆಯೋದು ನಿಲ್ಲಿಸಿ ಅಂತ ಒತ್ತಾಯಿಸಿದ್ರು. ಆದ್ರೆ ಜೆಸಿಬಿಗಳನ್ನ ನಡೆಸ್ತಾಗಿದ್ದೋರು ಆ ಮಾತನ್ನು ಕೇಳಲೇ ಇಲ್ಲ. ಪೊಲೀಸರ ಭದ್ರತೆಯಲ್ಲದೆ ಮನೆಗಳ ನೆಲಸಮ ಮಾಡೋ ಕಾರ್ಯ ನಡೆಯಿತು. ಪ್ರತಿಭಟನೆ ತೀವ್ರವಾಗ್ತಿದ್ದಂತೆ ಜೆಸಿಬಿಗಳ ನೆಲಸಮ ಕಾರ್ಯ ಅಲ್ಲಿಗೆ ನಿಂತು ಹೋಗಿದೆ. ನಂತರ ಇನ್ನೊಂದು ದಿನ ಜೆಸಿಬಿಗಳು ಅಲ್ಲಿಗೆ ಬರಬಹುದು ಅನ್ನೋ ಕಾರಣಕ್ಕೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಇದು ಚಿತ್ರದುರ್ಗದ ಕಾವಾಡಿಗರ ಹಟ್ಟಿಯ ಬಡಾವಣೆ. ಶಿವಮೊಗ್ಗ ಚಿತ್ರದುರ್ಗ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಶುರುವಾಗಿತ್ತು. ಕಾವಾಡಿಗರ ಹಟ್ಟಿಯ ಮೂಲಕವೇ ಈ ರಸ್ತೆ ಹೋಗುತ್ತೆ. ಕಾವಾಡಿಗರ ಹಟ್ಟಿಯಲ್ಲಿರೋ ರಸ್ತೆಯನ್ನು ಅಗಲೀಕರಣ ಮಾಡಬೇಕಿದ್ದು ಕೆಲವು ದಿನಗಳ ಹಿಂದೆ ನೋಟಿಸ್ ಕೊಟ್ಟಿತ್ತು. ಮನೆಗಳನ್ನ ಖಾಲಿ ಮಾಡಿ ಅಂತ ಸ್ಥಳೀಯರಿಗೆ ಹೇಳಿತ್ತು. ಇದಕ್ಕೂ ಮೊದಲು ಮನೆಗಳ ಸ್ಕೆಚ್ ಮಾಡಿ ಮಾರ್ಕ್ ಕೂಡ ಮಾಡಲಾಗಿತ್ತು. ಶೀಘ್ರದಲ್ಲೇ ಮನೆ ಖಾಲಿ ಮಾಡಿದ್ರೆ ನೆಲಸಮ ಮಾಡೋದಾಗಿ ಹೇಳಿತ್ತು. ಇದೇ ಕಾವಾಡಿಗರ ಹಟ್ಟಿಯ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೈವೇ ಅಥಾರಿಟಿ ಮನೆಯನ್ನ ಕೆಡವೋದು ಗೊತ್ತಿತ್ತು. ಮನೆ ಕೆಡವೋದಕ್ಕೆ ಮುನ್ನ ಒಂದಷ್ಟು ಪರಿಹಾರ ಮತ್ತು ಬೇರೊಂದು ಮನೆ ಕಟ್ಟಿಕೊಳ್ಳೋದಕ್ಕೆ ನಿವೇಶನವನ್ನ ಕೊಡೋದಾಗಿ ಸರಕಾರ ಹೇಳಿತ್ತು. ಸಿಎಂ ಸಿದ್ದರಾಮಯ್ಯ ಕೂಡ ಒಂದು ಬಾರಿ ಇಲ್ಲಿಗೆ ಭೇಟಿ ನೀಡಿದ್ದಾಗ ಮನೆ ಕಳೆದುಕೊಳ್ಳುವವರಿಗೆ ಬದಲಿ ನಿವೇಶನ ಹಂಚಿಕೆ ಮಾಡುವ ಭರವಸೆ ನೀಡಿದ್ರು. ಆದರೆ ಈವರೆಗೆ ಅದು ಆಗೇ ಇಲ್ಲ. ನೋಟಿಸ್ ಖಾಲಿ ಮಾಡ್ರಿ, ಅಮೌಂಟ್ ಹಾಕಿದ್ವು ಅಂದ್ರೆ 3 ಲಕ್ಷ ಹಾಕಿದಾರೆ ಸರ್. ನಮ್ಗೆ ಅಷ್ಟೇನೆ 3 ಲಕ್ಷ ಹಾಕಿದ್ದಾರೆ. 3 ಲಕ್ಷಕ್ಕೆ ಮನೆ ಇದು ಮಾಡ್ತೀಯ, ಬಾಡಿಗೆ ಕೊಡ್ತೀಯ, ಮನೆ ಖಾಲಿ ಮಾಡ್ತೀಯ, ಏನ್ ಮಾಡ್ತೀಯ? 3 ಲಕ್ಷ ಹಾಕಿದಾರೆ ನೋಡ್ರಿ, ಅವ್ರನ್ನೇ ಕೇಳ್ರಿ. ನಮಗೆ ಪರಿಹಾರ ಕೊಡಿ ಅಂತ ಜನರು ಆಕ್ರೋಶ ಹೊರಹಾಕ್ತಾಗಿದ್ದಾರೆ. ಅಂಬೇಡ್ಕರ್ ಭಾವಚಿತ್ರ ಇಟ್ಟು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಮನೆ ಕಟ್ಟಿಕೊಳ್ಳಲು ನಿವೇಶನ ಪರಿಹಾರ ಕೊಡಿ ಅಂತ ಒತ್ತಾಯಿಸ್ತಾಗಿದ್ದಾರೆ. ಚಪ್ಪಲಿಯಲ್ಲಿ ಹೊಡೆದುಕೊಂಡು ಪ್ರತಿಭಟನಾಕಾರರ ಆಕ್ರೋಶ. ಪ್ರತಿಭಟನೆ ವೇಳೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಲಾಗಿದೆ. ಕಾಲಲ್ಲಿರುವ ಚಪ್ಪಲಿಯಲ್ಲಿ ತಮಗೆ ತಾವೇ ಹೊಡೆದುಕೊಂಡು ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಲಾಗಿದೆ. ಟಿ ಶರ್ಟ್ ಮೇಲಿನ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಷ್ಟೆಲ್ಲ ಪ್ರತಿಭಟನೆ ನಡೆದ ಮೇಲೆ ಜೆಸಿಬಿ ಜೊತೆ ಅಧಿಕಾರಿಗಳು ಕೂಡ ಅಲ್ಲಿಂದ ವಾಪಸ್ ತೆರಳಿದ್ದಾರೆ. ಈ ಸಂಬಂಧ ಪ್ರತಿಕ್ರಿಯೆ ನೀಡಿರುವ ನಗರಸಭೆ ಕಮಿಷನರ್ ಲಕ್ಷ್ಮಿ, ನಿವೇಶನಗಳ ಹಂಚಿಕೆ ಕುರಿತು ಇನ್ನು 15 ದಿನಗಳಲ್ಲಿ ಫೈನಲ್ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರು. ಭೂಸ್ವಾಧೀನ ಪ್ರಕ್ರಿಯೆನ ಮಾಡ್ಕೊಂಡ್ಬಿಟ್ಟು ಅವರಿಗೆ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಜನರು ತುಂಬ ಬಡವರಾಗಿರೋದ್ರಿಂದ ಅವರ ಒಂದು ಮನವಿ ಏನಪ್ಪ ಅಂದರೆ, ನಮಗೆ ತುಂಬ ಬಡವರು, ಬಾಡಿಗೆ ಮನೆಯೆಲ್ಲ ಹೋಗಲಿಕ್ಕೆ ಕಷ್ಟ ಆಗುತ್ತೆ, ನಮಗೆ ನಗರಸಭೆಯಿಂದ ನಿವೇಶನ ಕೊಟ್ಟರೆ ನಾವು ಮನೆ ಆದರೂ ಕಟ್ಕೊಂಡಿರ್ತೀವಿ ಅನ್ನೋದು ಅವ್ರದ್ದು ಅಹವಾಲು ಭಾಳ ದಿನಗಳಿಂದ ಇದೆ. ಒಟ್ಟಾರೆ ಕಾವಾಡಿಗರ ಹಟ್ಟಿ ದುರಂತದ ಸಂದರ್ಭದಲ್ಲಿ ನಿವೇಶನ ರಹಿತರಿಗೆ ಆಶ್ರಯ ಯೋಜನೆಯಲ್ಲಿ ಮನೆ ಕೊಡುವ ಭರವಸೆ ಇನ್ನೂ ಈಡೇರಿಲ್ಲ. ಸಿಎಂ ಸ್ವತಃ ಭೇಟಿ ನೀಡಿ ಹೇಳಿದ ಮಾತಿಗೂ ಕಿಮ್ಮತ್ತಿಲ್ಲವೇ ಅಂತ ಸ್ಥಳೀಯರು ಅಸಮಾಧಾನಗೊಂಡಿದ್ದು ಶೀಘ್ರವೇ ಸರ್ಕಾರ ಸಮಸ್ಯೆ ಬಗೆಹರಿಸಬೇಕಿದೆ.